ಮನ್ರೇಗಾ ಅಂತಿದ್ದ ಯೋಜನೆಯ ಹೆಸರನ್ನ ವಿಬಿಜಿ ರಾಮ್ಜಿ ಅಂತ ಹೇಳಿ ಬದಲಾವಣೆ ಮಾಡ್ತಾ ಇರುವ ಕೇಂದ್ರ ಸರ್ಕಾರದ ನಿಲುವು ರಾಜ್ಯ ಸರ್ಕಾರದ ಕಣ್ಣನ್ನ ಕೆಂಪಾಗಿಸಿದೆ. ಇದೇ ವಿಚಾರವನ್ನ ಚರ್ಚೆ ಮಾಡಲಿಕ್ಕೆ ವಿಶೇಷ ಅಧಿವೇಶನ ಕೂಡ ಕರೆಯಲಾಗಿದೆ. ಈ ಅಧಿವೇಶನದ ಪ್ರಾರಂಭಿಕ ಹಂತದಲ್ಲಿ ಕೇಂದ್ರ ಸರ್ಕಾರದ ಧೋರಣೆಯ ವಿರುದ್ಧವಾಗಿಯೂ ರಾಜ್ಯ ಸರ್ಕಾರದ ಧೋರಣೆಯ ಪರವಾಗಿಯೂ ಇದ್ದ ಕೆಲ ಅಂಶಗಳನ್ನು ಓದಲಿಕ್ಕೆ ನಮ್ಮ ರಾಜ್ಯಪಾಲರು ವಿರೋಧ ಮಾಡಿದ್ದು, ಅದಾದ ನಂತರ ಆದ ರಾಜಕೀಯ ಜಟಾಪಟಿ ಇದೆಲ್ಲವನ್ನ ನಾವು ಗಮನಿಸಿದ್ದೇವೆ. ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಈ ಮನ್ರೇಗಾ ಯೋಜನೆಗೂ ವಿಬಿಜಿ ರಾಮ್ಜಿ ಬಿಲ್ನಲ್ಲಿ ಪ್ರಸ್ತಾಪ ಆಗಿರುವ ಯೋಜನೆಗೂ ವ್ಯತ್ಯಾಸ ಏನಿದೆ ಅನ್ನೋದರ ಟೆಕ್ನಿಕಾಲಿಟೀಸ್ ಬಗ್ಗೆ ಚರ್ಚೆ ಮಾಡಿದ್ವಿ. ಆದರೆ ಬಹಳ ಪ್ರಮುಖವಾಗಿ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ಮೇಲೆ ಬರ್ತಾ ಇರುವ ಆರೋಪ ಗಾಂಧಿ ವಿರೋಧಿಗಳು ಅನ್ನೋ ಕಾರಣಕ್ಕೇನೆ ಮನ್ರೇಗಾದಲ್ಲಿದ್ದ ಮಹಾತ್ಮ ಗಾಂಧಿಯವರ ಹೆಸರನ್ನ ತೆಗೆದು ವಿಬಿಜಿ ರಾಮ್ಜಿ ಅಂತ ಹೇಳಿ ಮಾಡಿದ್ದಾರೆ. ಯೋಜನೆಯಲ್ಲಿ ಸುಧಾರಣೆ ತರೋದೋಕೆ, ಆದರೆ ಹೆಸರು ಬದಲಾವಣೆ ಯಾಕೆ ಅನ್ನೋ ಪ್ರಶ್ನೆ. ಈ ಪ್ರಶ್ನೆಗೆ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಉತ್ತರವನ್ನು ಕಂಡುಕೊಳ್ಳೋ ಪ್ರಯತ್ನ ಮಾಡೋಣ. ಹೌದಾ, ಬಿಜೆಪಿ ನಿಜಕ್ಕೂ ಮಹಾತ್ಮ ಗಾಂಧಿ ವಿರೋಧಿ ಪಕ್ಷವ? RSSನ ಗೋಡ್ಸೆ ಸಿದ್ಧಾಂತವನ್ನು ಪ್ರತಿಪಾದಿಸುವ ಸಲುವಾಗಿಯೇ ಕೇಂದ್ರ ಸರ್ಕಾರದ ಯೋಜನೆಯಲ್ಲಿದ್ದ ಮಹಾತ್ಮ ಗಾಂಧಿ ಹೆಸರನ್ನ ಕೈ ಬಿಡಲಾಗಿದೆಯಾ? ಈ ನೇಮ್ ಚೇಂಜ್ ಪಾಲಿಟಿಕ್ಸ್ನಲ್ಲಿ ಯಾವ ಪಕ್ಷದ ಕಾಂಟ್ರಿಬ್ಯೂಷನ್ ಎಷ್ಟಿದೆ? ಎಲ್ಲ ವಿಚಾರದ ಮಂಥನವನ್ನ ಇವತ್ತಿನ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡೋ ಪ್ರಯತ್ನ ಮಾಡ್ತಾ ಹೋಗೋಣ. ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ ಅಜಿತ್ ಶೆಟ್ಟಿ ಅವರಿದ್ದಾರೆ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಚಿಂತಕರಾದ ಶಶಿಕಾಂತ್ ಯಡಳ್ಳಿ ಅವರಿದ್ದಾರೆ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಿರಿಯ ಪತ್ರಕರ್ತರು ಹಾಗೆ ರಾಜಕೀಯ ವಿಶ್ಲೇಷಕರಾದ ಬಸವರಾಜ್ ಇಟ್ನಾಳ್ ಸರ್ ಇದ್ದಾರೆ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಹಾಗೆ BSP ಮುಖಂಡರಾದ ಡಾಕ್ಟರ್ ಹಾರಾ ಮಹೇಶ್ ಅವರಿದ್ದಾರೆ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಂದಿನಂತೆ ಮಹಾಭಾರತ ಮೆಗಾ ಡಿಬೇಟ್ನಲ್ಲಿ ನಮ್ಮ ಜೊತೆಯಲ್ಲಿ ವಿವಿಧ ಪಕ್ಷಗಳ ಕಾರ್ಯಕರ್ತರಿದ್ದಾರೆ ಹಾಗೆ ಆಡಿಯನ್ಸ್ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಅಜಿತ್ ಸರ್, ತಮ್ಮಿಂದಲೇ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಈ ಯೋಜನೆಯ ಹೆಸರಿನ ಬದಲಾವಣೆ ವಿಚಾರ ಕೇಂದ್ರದ ಮಟ್ಟದಲ್ಲಿ ಯಾವಾಗ ಪ್ರತಿಭಟನೆಯ ಸ್ವರೂಪವನ್ನು ಪಡಿತು, ಕಾಂಗ್ರೆಸ್ನ ಆರೋಪ ಇದ್ದಿದ್ದು ಬಿಜೆಪಿ ಅಥವಾ RSS ಬೆಂಬಲಿತ ಬಿಜೆಪಿಯ ಐಡಿಯಾಲಜಿ ಏನಿದೆ, ದೇ ಕಿಲ್ಡ್ ಗಾಂಧಿ ಫಸ್ಟ್, ಗಾಂಧಿಯನ್ನ ಮೊದಲು ಕೊಂದ್ರು, ಈಗ ಗಾಂಧಿಯವರ ಹೆಸರನ್ನ ಕೊಲ್ಲಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿ. ಏನು ಹೇಳ್ತೀರಿ ಇದಕ್ಕೆ? ನೋಡಿ, ಕಾಂಗ್ರೆಸ್ ಆರೋಪ ಮಾಡ್ತಾನೆ ಬರ್ತಿದೆ. ಕಾಂಗ್ರೆಸ್ ಆರೋಪಕ್ಕೆ ಜನ ಎಷ್ಟು ಬೆಲೆ ಕೊಡ್ತಾರೆ ಅನ್ನೋದು ಕಳೆದ 10 ವರ್ಷದ ಚುನಾವಣೆಯಲ್ಲಿ ನಮಗೆ ಗೊತ್ತಾಗಿದೆ. ಸೊ ಕಾಂಗ್ರೆಸ್ ಆರೋಪಕ್ಕಿರುವ ಬೆಲೆ ಅಷ್ಟೇ. ಈಗ ವಿಬಿಜಿ ರಾಮ್ಜಿ ಬಿಲ್ಲಲ್ಲಿ ಗಾಂಧಿಯವರ ಹೆಸರಿಲ್ಲ ಅನ್ನೋದು ಕಾಂಗ್ರೆಸ್ ಅವರ ಆರೋಪ. ಇನ್ನೊಂದು ವಿಚಾರ, ಗಾಂಧಿಯವರ ಹೆಸರು ಇಟ್ಟು ಕೂಡಲೇ ಆ ಯೋಜನೆ ಗಾಂಧಿಯವರ ಸದಾಶಯದ ಯೋಜನೆ ಆಗುವುದಿಲ್ಲ. ಅದರ ಇಂಪ್ಲಿಮೆಂಟೇಷನ್ ಕೆಳಗಡೆ ಹೇಗಾಗ್ತದೆ? ಗಾಂಧೀಜಿ ಅವರು ಏನು ಹೇಳಿದರು, ಅವರ ಆಶಯ ಏನಾಗಿತ್ತು, ಆ ಆಶಯಗಳನ್ನು ತಳಮಟ್ಟದಲ್ಲಿ ಹೇಗೆ ಇಂಪ್ಲಿಮೆಂಟ್ ಮಾಡ್ತೀರಿ ಅನ್ನೋದ್ರ ಮೇಲೆ ನೀವು ಗಾಂಧಿಯ ತತ್ವವನ್ನು ಎಷ್ಟು ಪ್ರತಿಪಾದನೆ ಮಾಡ್ತೀರಿ ಅಂತ. ಕೇವಲ ಹೆಸರು ಇಡುವುದರಿಂದ ಯಾವುದೂ ಆ ವ್ಯಕ್ತಿಯ ಆಶಯಕ್ಕೆ ಸರಿಯಾಗಿ ಆಗೋದಿಲ್ಲ. ಉದಾಹರಣೆಗೆ ಈ ಯೋಜನೆಯಲ್ಲಿ ಗಾಂಧೀಜಿ ಏನು ಹೇಳ್ತಾರೆ? ಗ್ರಾಮ ಸ್ವರಾಜ್ ಅಂತ ಹೇಳ್ತಾರೆ. ಎಲ್ಲಿವರೆಗೆ ದೇಶದ ಹಳ್ಳಿಗಳಲ್ಲಿ ನೀವು ಅವರು ಸ್ವಾವಲಂಬಿಗಳಾಗುವುದಿಲ್ಲ, ಅವರು ಗಟ್ಟಿಯಾಗುವುದಿಲ್ಲ, ಅಲ್ಲಿವರೆಗೆ ದೇಶ ಗಟ್ಟಿಯಾಗುವುದಿಲ್ಲ ಅಂತ ಹೇಳ್ತಾರೆ. ಈ ಯೋಜನೆಯ ಮೂಲ ಆಶಯವೇ ಪಂಚಾಯತ್ ಮೂಲಕ ದೇಶದ ಅಭಿವೃದ್ಧಿ ಅಂತ. ಏನು ಹೇಳ್ತಾರೆ ಇಲ್ಲಿ? ಗ್ರಾಮ ಸಭೆಗಳು, ಪಂಚಾಯತಿನಲ್ಲಿ ಗ್ರಾಮ ಸಭೆಗಳು ಯಾವುದನ್ನ ಒಂದು ಫ್ರೇಮ್ವರ್ಕ್, ನ್ಯಾಷನಲ್ ಫ್ರೇಮ್ವರ್ಕ್ ಅಲ್ಲಿ ಏನು ಡಿಸೈನ್ ಮಾಡಿದ್ದಾರೆ, ನಿಮ್ಮ ಗ್ರಾಮಗಳಲ್ಲಿ ಅದನ್ನ ಗುರುತಿಸಿ ಅದನ್ನ ನೀವು ರೆಡಿ ಮಾಡಿ ಅಂತ. ಆ ಮೂಲಕ ಗ್ರಾಮ ಪಂಚಾಯಿತಿಯ ಸದಸ್ಯರು ಒಟ್ಟಿಗೆ ಸೇರಿ ಇದ್ರಲ್ಲಿ ಕೈ ಜೋಡಿಸ್ತಾರೆ. ಇದು ಮಹಾತ್ಮ ಗಾಂಧಿಯವರ ಆಶಯ. ಭ್ರಷ್ಟಾಚಾರ ಇರಬಾರ್ದು ಅಂತ ಹೇಳ್ತಾರೆ. ಮಹಾತ್ಮ ಗಾಂಧಿಯವರ ಭ್ರಷ್ಟಾಚಾರ ಮುಂದುವರಿಸಬಹುದಾಗಿತ್ತು ಗಾಂಧಿಯವರ ಹೆಸರು. ಗಾಂಧಿ ಹೆಸರಲ್ಲೇನೆ ಇದೇ ಯೋಜನೆಯನ್ನು ನಿಮಗೆ ಕೇಂದ್ರ ಸರ್ಕಾರ ಭಾರತದ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಸ್ವಚ್ಛತಾ ಅಭಿಯಾನವನ್ನು ಕೈಗೊಂಡ್ರು, ಸ್ವಚ್ಛ ಭಾರತ. ಇದು ಗಾಂಧಿಯವರ ಆಶಯದ ಯೋಜನೆ. ಅದರ ಈ ಲೋಗೋ ಏನಿತ್ತು? ಗಾಂಧಿಯವರ ಕನ್ನಡಕ. ಇಡೀ ದೇಶದಲ್ಲಿ ಗಾಂಧಿಯವರ ಆಶಯಕ್ಕೆ ಅನುಗುಣವಾಗಿ ಸ್ವಚ್ಛ ಭಾರತವನ್ನ ತಂದು ದೇಶದ ಹಳ್ಳಿಗಳನ್ನ ಕ್ಲೀನ್ ಮಾಡ್ತಾರೆ, ಟಾಯ್ಲೆಟ್ ಗಳನ್ನ ಕಟ್ಸ್ಕೊಡ್ತಾರೆ. ಹೆಣ್ಣು ಮಕ್ಕಳು ರಾತ್ರಿ ಓಡಾಡಿದ್ರೆ ಮಾತ್ರ, ಸ್ವತಂತ್ರವಾಗಿ ಓಡಾಡಿದ್ರೆ ದೇಶ ಸ್ವಾತಂತ್ರ್ಯ, ಅವತ್ ನೆಮ್ಮದಿ ಅಂತ ಹೇಳಿದ್ರು. ಈ ಟಾಯ್ಲೆಟ್ ಗಳು ಇರೋ ಕಾರಣಕ್ಕೆ ಹೆಣ್ಮಕ್ಳ ಜೀವನ ಯಾವುದೇ ಆಶಯಗಳನ್ನ ಇಟ್ಟೇ ಅವರ ಹೆಸರಲ್ಲಿ ಭ್ರಷ್ಟಾಚಾರ ಮಾಡಿಕೊಂಡು ಎದುರುಗಡೆ ಗಾಂಧಿ ಹೆಸರು ಇಟ್ಕೊಂಡು ಮಾಡೋದಾದ್ರೆ ಬೇರೊಂದು ಯೋಜನೆಗೆ ಗಾಂಧಿಯವರ ಹೆಸರಿಟ್ಟಿದ್ದು ಇನ್ನೊಂದು ಯೋಜನೆಯಿಂದ ಗಾಂಧಿಯವರ ಹೆಸರನ್ನ ಕಿತ್ತಾಕ್ಲಿಕ್ಕೆ ಸಮರ್ಥನೆ ಆಗ್ಬಾರ್ದಲ್ವಾ? ಅಲ್ಲ, ಹೆಸರು ಪ್ರಾರಂಭ ಮಾಡಿದ್ದೆ ಜವಾಹರ್ಲಾಲ್ ನೆಹರು. ಬೇರೆ ಪ್ಯಾನಲಿಸ್ಟ್ ಹೋಗೋಕ್ ಮುಂಚೆ ಕ್ವಿಕ್ ರಿಯಾಕ್ಷನ್ ನಿಮ್ಮಿಂದಲೇ. ನೀವೇ ಕೇಳಿದ ಮೂಲಭೂತ ಪ್ರಶ್ನೆ, ನೆಹರು ಅವರ ಹೆಸರಿದ್ದನ್ನ ಕಿತ್ಬಿಟ್ಟು ಗಾಂಧಿ ಅವರ ಹೆಸರಿಟ್ರು, ನೆಹರು ಏನ್ ತಪ್ಪು ಮಾಡಿದ್ರು ಅಂತ. ಸೇಮ್ ಪ್ರಶ್ನೆ.
ಈಗ ಗಾಂಧಿ ಅವರ ಹೆಸರು ಕಿತ್ಬಿಟ್ಟು ರಾಮನ ಹೆಸರು ಇಡ್ತಿದ್ದೀರಿ ಅಂದ್ರೆ ಗಾಂಧಿ ಏನ್ ತಪ್ಪು ಮಾಡಿದ್ರು ಬಿಜೆಪಿ ಪ್ರಕಾರ? ರಾಮನ ಹೆಸರಿಗೆ ಹೋಗ್ಲೇಬೇಡಿ. ರಾಮನ ಗಾಂಧೀಜಿ ಅವರ ಹೆಸರಲ್ಲಿ ಇರುವುದೇ ರಾಮ. ಕಾಂಗ್ರೆಸ್ ಅವರು ಅದನ್ನೇ ಒಪ್ಕೊಂಡಿಲ್ಲ. ರಾಮ ಸಾಯ್ಬೇಕು, ಗಾಂಧೀಜಿ ಅವರು ಸಾಯ್ಬೇಕಾದ್ರೆ ಏನಾದ್ರು ಹೇ ರಾಮ ಅಂದ್ರೆ ಇವ್ರು ಹೇಳಿದ್ರು ರಾಮನೇ ಇಲ್ಲ ಅಂತ. ಗಾಂಧೀಜಿ ಹೇಳಿದ್ರು ರಾಮರಾಜ್ಯ ಆಗ್ಬೇಕು ಈ ದೇಶದಲ್ಲಿ ಅಂತ. ಇವ್ರು ಏನ್ ಹೇಳಿದ್ದಾರೆ? ರಾಮನೇ ಇಲ್ಲ ಅಂದವ್ರು ರಾಮರಾಜ್ಯನ ಒಪ್ಕೊಂತಾರ? ಹೆಸರುಗಳನ್ನ ನೀವು ಎಲ್ಲಿಯವರೆಗೆ ನಿಮ್ಮ ಉದ್ದೇಶಗಳು ಇಂಟೆನ್ಷನ್ಗಳು ಒಳ್ಳೇದಿರ್ಲಿಲ್ವೋ ಅಲ್ಲಿಯವರೆಗೆ ರಾಮನ ಹೆಸರು ಇಟ್ಕೊಂಡು ಗಾಂಧಿ ಹೆಸರು ಇಟ್ಕೊಂಡು ಏನೇ ಮಾಡಿದ್ರು ನಿಮ್ಮ ಉದ್ದೇಶಗಳು ಒಳಗಡೆ ಅದು ಟೊಳ್ಳೆ. ಸರಿ, ಗ್ರಾಮ ಸ್ವರಾಜ್ಯದ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ರು ಅಜಿತ್ ಅವರು, ಇಟ್ನಾಳ್ ಸರ್. ಇದ್ರ ಬಗ್ಗೆ, ಈ ಹೆಸರು ಚೇಂಜ್ ಬಗ್ಗೆ ಪ್ರಸ್ತಾಪ ಆಗ್ತಿದ್ದಾಗ ಹಿರಿಯ ಪತ್ರಕರ್ತರೊಬ್ಬರ ಅಭಿಪ್ರಾಯ ಇದು, ಗಾಂಧೀಜಿ ಅವರ ಹೆಸರನ್ನ ತೆಗೆದು, ಇನ್ಫ್ಯಾಕ್ಟ್ ಕಾಂಗ್ರೆಸ್ ಕೂಡ ಎಂಡೋರ್ಸ್ ಮಾಡುತ್ತೆ ಇದನ್ನ, ಗಾಂಧೀಜಿ ಅವರ ಹೆಸರನ್ನ ತೆಗೆಯುವ ಮೂಲಕ ಈ ಇಡೀ ಯೋಜನೆಗಿದ್ದ ಒಂದು ನೈತಿಕ ಪ್ರಭಾವಳಿಯನ್ನೇ ಹಾಳು ಮಾಡಿಬಿಡ್ತು ಬಿಜೆಪಿ ಅಂತ ಹೇಳಿ. ಏನ್ ಹೇಳ್ತೀರಿ? ಗಾಂಧೀಜಿ ಪದೇ ಪದೇ ಹೇಳ್ತಾ ಇದ್ರು, ಬಹಳ ಜನ ಇಡೀ ಜಗತ್ತಿಗೆ ಗೊತ್ತಿದೆ, ಅವರ ನಂಬಿಕೆ ಏನಿತ್ತು ಅಂದರೆ ಭಾರತದ ಆತ್ಮ ಹಳ್ಳಿಗಳಲ್ಲಿದೆ ಅಂತ. ಆ ಭಾರತದ ಆತ್ಮದ ಉದ್ಧಾರಕ್ಕಾಗಿ, ಏಳಿಗೆಗಾಗಿ ಗಾಂಧೀಜಿ ಹಳ್ಳಿಗರ ಥರನೇ ಬದುಕಿದ್ರು, ಸಾಯೋವರೆಗೂ ಅವ್ರ ಥರನೇ ಬದುಕಿದ್ರು. ಹೀಗಿರುವಾಗ ಏನಾಗಿದೆ ಇಲ್ಲಿ, ಈ ಗಾಂಧಿಯ ಬಗ್ಗೆ ಮತ್ತು RSSನ ಧೋರಣೆಗಳು, BJP ಧೋರಣೆಗಳು ನಮ್ಗೆ ಗೊತ್ತಿದೆ ನಮಗೆ. ಆದರೆ ಎಷ್ಟು ವಿಚಿತ್ರ ರಾಜಕಾರಣ ನೋಡಿ. ಈಗ ನಿಮಗೆ ಒಂದು ಹೊಸ ಯೋಜನೆ ಮಾಡಬೇಕಾ ಮಾಡಿ, ಇದಕ್ಕೆ ಅಮೆಂಡ್ಮೆಂಟ್ ತರಬೇಕಾ ಅಮೆಂಡ್ಮೆಂಟ್ ತೊಗೊಂಬನ್ನಿ. ನೀವು ಗಾಂಧಿಯನ್ನು ತೆಗೆದು ನೆಹರು ತೆಗೆದಿಲ್ವಾ, ನೆಹರು ತೆಗೆದು ಹೆಸರು ಅದಲ್ಲ. ವಾಟ್ ಈಸ್ ಯುವರ್ ಇಂಟೆನ್ಷನ್ ಬಿಹೈಂಡ್ ಇಟ್? ನೀವು ಅದಕ್ಕೊಂದು ನೈತಿಕತೆ ಅಷ್ಟೇ ಅಲ್ಲ, ಗಾಂಧೀಜಿ ನಂಬಿಕೆ ಇತ್ತು ಅದರಲ್ಲಿ, ಆ ಯೋಜನೆಯಲ್ಲಿ ಗಾಂಧೀಜಿಯ ನಂಬಿಕೆ ಕೂಡ ಇತ್ತು. ಹಂಗಿರೋದನ್ನು ನೀವು ತೆಗೆದುಬಿಟ್ಟು ರಾಮ್ಜಿ ಬಿಲ್, ಗಾಂಧೀಜಿ ಹೇಳ್ತಿದ್ರು, ಅಜಿತ್ ಕರೆಕ್ಟು, ರಾಮರಾಜ್ಯ ಬೇಕು ಅಂತ. ಯಾವ ರಾಮರಾಜ್ಯದ ಬಗ್ಗೆ ಮಾತಾಡಿದ್ರು ಗಾಂಧೀಜಿ ಹೇಳ್ತಿದ್ರು, ರಾಮರಾಜ್ಯ ಅಂದರೆ ಏನು, ಈ ಭಾರತದಲ್ಲಿ ಮಧ್ಯರಾತ್ರಿಯಲ್ಲಿ ಮಹಿಳೆ ಏಕಾಂಗಿಯಾಗಿ ಓಡಾಡಿದ್ರೆ ಅದು ರಾಮರಾಜ್ಯ ಅಂತ. ಆ ಗಾಂಧೀಜಿಯ ರಾಮರಾಜ್ಯ 6,000 ವರ್ಷದ ಹಿಂದಿನ ಸಾಮ್ರಾಜ್ಯಶಾಹಿ ರಾಮರಾಜ್ಯ ಅಲ್ಲ. ಗಾಂಧೀಜಿಯ ರಾಮ ಸಾಮ್ರಾಜ್ಯಶಾಹಿ ರಾಮ ಅಲ್ಲ. ಗಾಂಧೀಜಿಯ ರಾಮ ಪ್ರಜಾಪ್ರಭುತ್ವದ ರಾಮ, ಡೆಮಾಕ್ರೆಟಿಕ್ ರಾಮ. ಗಾಂಧೀಜಿಯ ರಾಮ, ನಿಮ್ಮ ರಾಮನ ಕಲ್ಪನೆ ಬೇರೆ. ಅವರು ಸಾಯುವಾಗ ಹೇ ರಾಮ್ ಅಂತ ಅಂದ್ರು. ಕೊಂದಿದ್ಯಾರು? ಕೊಂದವ್ರ ಹೆಸರಲ್ಲಿ ಒಂದು ರಾಮ ಇದೆ, ನಾಥುರಾಮ್ ಗೋಡ್ಸೆ, ಅವನು ರಾಮನೇ. ಆ ರಾಮನ ಭಕ್ತರು ನೀವು. ಯಾವ ಗಾಂಧೀಜಿ ಪ್ರತಿದಿನ ಪ್ರಾರ್ಥನೆ ಏನ್ ಮಾಡ್ತಿದ್ರು ಅವರು? ವೈಷ್ಣವ ಜನತೋ ತೇನೆ ಕಹಿಯೇ ಪೀಡ ಪಡಾಯ ಜಾನೆರೆ, ಪರದುಕ್ಕೆ ಉಪಕಾರ ಕರೆ, ಮನ ಅಭಿಮಾನ ಕರೆ. ಇದು ವೈಷ್ಣವ ಜನ ಮಾತಾಡ್ತಿದ್ರು. ರಘುಪತಿ ರಾಘವ ರಾಜಾರಾಮ್ ಇವರ ಹಾಡುಗಳು ಇಡೀ ಒಂದು ಹಿಂದೂ ಮತ್ತು ಹಿಂದುತ್ವದ ಐಕಾನೋಗ್ರಫಿಯಲ್ಲಿ ಸಂಪೂರ್ಣ ಭಾರತವನ್ನು ಕಟ್ಟಿದ ಗಾಂಧೀಜಿಯನ್ನ ರಾಮನನ್ನು ನಂಬಿದ ಚಿಂತಕ ಹೇಗೆ ಕೊಂದ? ಅದು ನಿಮ್ಮ ರಾಮ ಯಾರು? ನಿಮ್ಮ ರಾಮ ಯಾರು? ಗಾಂಧೀಜಿ ರಾಮ ಯಾರು? ಇದು ಸಮಸ್ಯೆ. ಸರಿ, ಅದಕ್ಕೆ